ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಊರು ಹುಡುಗ ಅಭಿಷೇಕ್ ಭೈರವ್ ಮಾತಾಡ್ತಿರೋದು. ಕಳೆದ ಭಾನುವಾರ ನನ್ನದೊಂದು ಸಾಹಸಮಯ ಜರ್ನಿ ಶುರುವಾಗಿದ್ದು ಮೈಸೂರಿನಿಂದ ಬಸ್ ಹತ್ತಿ ಅನ್ನೂರಿಗೆ ಬಂದು ಅಲ್ಲಿಂದ ಮುಂದೆ ರಾಮಪುರ ತಲುಪಿದೆ. ಮೈಸೂರಿನಿಂದ 120 ಕಿಲೋಮೀಟರ್ ಸುದೀರ್ಘ ಪ್ರಯಾಣ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಆದರೆ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ. ರಾಮಪುರದಿಂದ ಮೀನ್ನಂ ಕಡೆಗೆ ಹೋಗೋ ಬಸ್ಸಿಗಾಗಿ ನಾನು ಬರೋಬ್ಬರಿ 1 ಗಂಟೆ ಕಾಲ ಕಾಯಬೇಕಾಗಿ ಬಂತು. ಕೊನೆಗೂ ರಾಮಪುರದಿಂದ ಓಗ್ಯಂಗೆ ಹೋಗೋ ಸರ್ಕಾರಿ ಬಸ್ ಬಂತು. ಬಸ್ ಹತ್ತಿ ಮುಂದೆ ಸಾಗ್ತಿದ್ದಂತೆ ಸುತ್ತಲೂ ದಟ್ಟವಾದ ಅರಣ್ಯ, ಕಣ್ಣಿಗೆ ತಂಪು ನೀಡೋ ಪ್ರಕೃತಿ ಮನಮೋಹಕ, ಅದ್ಭುತವಾಗಿತ್ತು. ಆದರೆ ಆ ಸೌಂದರ್ಯದ ಮಧ್ಯೆ ಇದ್ದ ಈ ರಸ್ತೆ ಮಾತ್ರ ಸಂಪೂರ್ಣವಾಗಿ ಹದಗೆಟ್ಟಿತು. ಯಾವುದೇ ಅಭಿವೃದ್ಧಿ ಇಲ್ಲದೆ ಕೇವಲ ಕಲ್ಲು ಗುಂಡಿಗಳಿಂದ ತುಂಬಿರೋ ಈ ಕರಾಳ ರಸ್ತೆಯಲ್ಲಿ ಬಸ್ ಎಣಗಾಡ್ತಾ ಸಾಗಿತ್ತು. ಕೊನೆಗೂ ನಾನು ಮೀನ್ನಂ ಗ್ರಾಮ ತಲುಪಿ ಬಸ್ನಿಂದ ಕೆಳಗೆ ಇಳಿದೆ. ಆದರೆ ಇಳಿದ ತಕ್ಷಣ ಬಸ್ಸಿನ ಕಂಡಕ್ಟರ್ ನನಗೆ ದೊಡ್ಡ ಶಾಕ್ ಕೊಟ್ಟರು. ಬ್ರೋ, ಈ ಬಸ್ ಇಲ್ಲಿಂದ ಮುಂದೆ ಹೋಗಿ ವಾಪಸ್ ಬರಲು ಇರೋದು 1 ಗಂಟೆ ಬ್ರೋ, ಆಮೇಲೆ ಯಾವುದೇ ಬಸ್ ಇಲ್ಲ ಅಂದರು. ಅಂದರೆ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗದ ಈ ದಟ್ಟ ಕಾಡಿನ ಮಧ್ಯೆ ಇರೋ ಈ ಹಳ್ಳಿಲಿ ವಿಡಿಯೋ ಮುಗಿಸಲು ನನ್ನ ಮುಂದಿದ್ದು ಕೇವಲ 60 ನಿಮಿಷ. ಡೆಡ್ಲೈನ್ ಚಾಲೆಂಜ್. ಆದರೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ನಾನು ಈ ಊರಿಗೆ ಬರಲು ಕಾರಣ, ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಆದ ಶಿವ ಬ್ರೋ ಅವರು ನಮ್ಮೂರಿಗೂ ಬನ್ನಿ ಬ್ರೋ ಅಂತ ಕಳಿಸಿದ್ದು. ಮೊದಲೇ ಊರು ಸುತ್ತನೋ, ಕಮೆಂಟ್ ಮಾಡಿದ್ರೆ ಬಿಡ್ತೀನಾ? ಇಲ್ಲ. ನಾನೇನೋ ಮೀನ ಗ್ರಾಮಕ್ಕೆ ಏನೋ ಬಂದುಬಿಟ್ಟೆ. ಆದರೆ ಈ ಕೇವಲ 1 ಅವರ್ ಚಾಲೆಂಜ್ನಲ್ಲಿ ನನಗೆ ಶಿವ ಬ್ರೋ ಅವ್ರು ಸಿಗ್ತಾರಾ ಇಲ್ವಾ? ಕಾಡಿನ ಅಂಚಿನಲ್ಲಿರೋ ಈ ಊರಿನ ಬದುಕಿನ ಕರಾಳ ಹಿನ್ನೆಲೆ ಆದರೂ ಏನು, ಎಲ್ಲವನ್ನು ಮುಂದಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಆ ವಿಡಿಯೋನ ನೋಡಿ.